ಡಾಕ್ಟ್ರೇ ನನಗೆ ಐರನ್ ಟ್ಯಾಬ್ಲೆಟ್ಸ್ ಮಾತ್ರ ಬೇಡ, ಅದು ತೊಗೊಂಡ್ರೆ ಫುಲ್ಲು ವಾಂತಿ ಬಂದಂಗೆ ಆಗುತ್ತೆ, ಹೊಟ್ಟೆಲೆಲ್ಲ ಗ್ಯಾಸ್ ಆಗುತ್ತೆ, ಹಾಂ ಪಾಟಿ ಎಲ್ಲ ಟೈಟ್ ಹೋಗುತ್ತೆ, ಬ್ಲ್ಯಾಕ್ ಕಲರ್ ಆಗುತ್ತೆ, ಬಾಯೆಲ್ಲ ಕಹಿ ಆಗುತ್ತೆ. ಹಾಂ, ಈ ಕಂಪ್ಲೇಂಟ್ಸ್ನ ನಾವು ಡೈಲಿ ಒ ಪಿ ಡಿಯಲ್ಲಿ ಕೇಳ್ತೀವಿ. ಮೇಜರ್ ಮಿಸ್ಟೇಕ್ ಎಲ್ಲರೂ ಏನು ಮಾಡ್ತಾರೆ ಅಂತ ಅಂದರೆ, ನಾನು ಎಷ್ಟು ಐರನ್ ಟ್ಯಾಬ್ಲೆಟ್ಸ್ ತೊಗೊಂಡ್ರು ನಾನು ಹಿಮೋಗ್ಲೋಬಿನ್ ಮಾತ್ರ ಬೆಳೀತಾನೇ ಇಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಅಂದರೆ, ಫಸ್ಟ್ ಮೇಜರ್ ಮಿಸ್ಟೇಕ್ ಏನು ಅಂದರೆ, ಯಾವಾಗಲೂ ಐರನ್ ಟ್ಯಾಬ್ಲೆಟ್ಸ್ನ ಕ್ಯಾಲ್ಶಿಯಂ ಜೊತೆ ತೊಗೊತಾರೆ. ಕ್ಯಾಲ್ಶಿಯಂ ಐರನ್ ಅಬ್ಸಾರ್ಪ್ಷನ್ನ ಇನ್ಹಿಬಿಟ್ ಮಾಡುತ್ತೆ. ಅದು ನಮ್ಮ ಗಟ್ ಐರನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಬಿಡೋದಿಲ್ಲ ಕ್ಯಾಲ್ಶಿಯಂ. ಹಾಗಾಗಿ ನಾವು ಏನೇನು ಫಾಲೋ ಮಾಡಬೇಕು, ಫಸ್ಟ್ ಥಿಂಗ್ಸ್ ಏನೇನು ಮಾಡಬಾರ್ದು ಅಂತ ಅಂದರೆ, ಐರನ್ ಟ್ಯಾಬ್ಲೆಟ್ ಜೊತೆ ಕ್ಯಾಲ್ಶಿಯಂ ತೊಗೋಬಾರ್ದು, ಹಾಲು ಕಾಫಿ ಟೀ ಜೊತೆಗೆ ತೊಗೋಬಾರ್ದು, ಮೊಸರು ಎನಿ ಮಿಲ್ಕ್ ಪ್ರಾಡಕ್ಟ್ಸ್ ಜೊತೆ ನಾವು ಐರನ್ ಟ್ಯಾಬ್ಲೆಟ್ನ ತೊಗೋಬಾರ್ದು. ಇದು ಮೊದಲನೇದಾಗಿ. ಎರಡನೇದಾಗಿ, ಐರನ್ ಅಬ್ಸಾರ್ಪ್ಷನ್ ಜಾಸ್ತಿ ಆಗೋಕ್ಕೆ ಏನು ಮಾಡಬೇಕು, ಅದನ್ನು ವಿಟಮಿನ್ ಜೊತೆಗೆ ನಾವು ತೊಗೋಬೇಕು. ಐದರ್ ವಿಟಮಿನ್ ಸಿ ಸಪ್ಲಿಮೆಂಟ್ಸ್ನ ಜೊತೆಗೆ ಆ್ಯಡ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ವಿಟಮಿನ್ ಸಿ ರಿಚ್ ಸೋರ್ಸಸ್ ಆದಂತಹ ನಿಂಬು, ಇಲ್ಲಾಂದರೆ ಆರೆಂಜ್ ಜ್ಯೂಸು, ಆಮ್ಲ, ಗಾವಾ ಇಂಥ ಫ್ರೂಟ್ಸ್ನ ನಾವು ಆ್ಯಡ್ ಮಾಡಿಕೊಂಡು ತೊಗೊಂಡಾಗ ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಜಸ್ಟ್ 1 ಟ್ಯಾಬ್ಲೆಟ್ ನೈಟ್ ಟೈಮಲ್ಲಿ ತೊಗೊಂಡ್ರೆ ಏನಾಗುತ್ತೆ, ನಾವು ಮಲ್ಕೊಳ್ಳೋದ್ರಿಂದ ಈ ಕಾಮನ್ ಸೈಡ್ ಎಫೆಕ್ಟ್ಸ್ನ ನಮಗೆ ಅಷ್ಟು ಅಫೆಕ್ಟ್ ಮಾಡೋದಿಲ್ಲ. ಸೊ ಪ್ರಿಫರ್ ಟೇಕಿಂಗ್ ಇಟ್ ಇನ್ ದ ನೈಟ್ ಟೈಮ್. ಮತ್ತು 1-2 ತಾಸು ಆದಮೇಲೆ ನೀವು ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಸೈಡ್ ಎಫೆಕ್ಟ್ಸೂ ಕಡಿಮೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಹೀಗೆ ನೀವು ಐರನ್ ಟ್ಯಾಬ್ಲೆಟ್ ತೊಗೊಂಡು ನೋಡಿ, ಖಂಡಿತವಾಗಿಯೂ ನಿಮ್ಮ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ನೀವು ಐರನ್ ಟ್ಯಾಬ್ಲೆಟ್ ತೊಗೋಬೇಕಿದ್ರೆ ಮೋಸ್ಟ್ ಕಾಮನ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರೋ ಸೈಡ್ ಎಫೆಕ್ಟ್ ಏನು, ಟೆಲ್ ಮಿ ಇನ್ ದ ಕಾಮೆಂಟ್ಸ್. ಯೋನಾ ಅಪ್ಕಮಿಂಗ್ ಮಾಮೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.